ಮಾಜಿ ಕ್ರಿಕೆಟ್ ಆಟಗಾರರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಯುವರಾಜ್ ಸಿಂಗ್, ರಾಬಿನ್ ಉತ್ತಪ್ಪಗೆ ನೋಟಿಸ್ನ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ನೋಟಿಸ್ ಜಾರಿ ಮಾಡಿದೆ. ಅಕ್ರಮ ಬೆಟ್ಟಿಂಗ್ ಅಪ್ಲಿಕೇಶನ್ ಸಂಬಂಧ ಪ್ರಕರಣ ಏನು ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ವಿಚಾರಣೆಗೆ ಕರೆಯಲಾಗಿದೆ ಇಬ್ಬರು ಮಾಜಿ ಕ್ರಿಕೆಟರ್ಗಳನ್ನ. ರಾಬಿನ್ ಉತ್ತಪ್ಪಗೆ ಸೆಪ್ಟೆಂಬರ್ 22ನೇ ತಾರೀಕು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ. ಸೆಪ್ಟೆಂಬರ್ 23ಕ್ಕೆ ಯುವರಾಜ್ ಸಿಂಗ್ಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಕೆಲ ದಿನಗಳ ಹಿಂದೆ ಸುರೇಶ್ ರೈನಾ ಅವರನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ರು. ಈಗ ಮತ್ತಿಬ್ಬರು ಕ್ರಿಕೆಟರ್ಗಳಿಗೆ, ಮಾಜಿ ಕ್ರಿಕೆಟರ್ಗಳಿಗೆ ನೋಟಿಸ್ ಹೋಗಿರೋದು. ಯುವರಾಜ್ ಸಿಂಗ್ ಅವ್ರಿಗೂ ನೋಟಿಸ್ ಹೋಗಿದೆ, ಹಾಗೆ ರಾಬಿನ್ ಉತ್ತಪ್ಪಗೂ ನೋಟಿಸ್ ಹೋಗಿದೆ. ರಾಬಿನ್ ಉತ್ತಪ್ಪರನ್ನ ಸೆಪ್ಟೆಂಬರ್ 22ನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟು ಸೂಚನೆಯನ್ನ ಕೊಟ್ಟಿದ್ರೆ, ಕ್ರಿಕೆಟಿಗ ಯುವರಾಜ್ ಸಿಂಗ್ಗೆ ಸೆಪ್ಟೆಂಬರ್ 23ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಬಾಲಿವುಡ್ ನಟಿ ಊರ್ವಶಿ ರೌಟೇಲಾ ವಿಚಾರಣೆಯನ್ನ ನಿನ್ನೆಯೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮುಗಿಸಿದ್ರು. ರೀಸೆಂಟ್ ಆಗಿ ಟಾಲಿವುಡ್ನಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಉದ್ಯಮಿಯೊಬ್ಬರು ಕೊಟ್ಟಂತಹ ಕಂಪ್ಲೇಂಟ್ನ ಕಾರಣಕ್ಕಾಗಿ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದಂತಹ ಯಾರು ಸ್ಟಾರ್ ನಟರಿದ್ದಾರೋ, ಜೊತೆಗೆ ಯಾರು ಸೀರಿಯಲ್ ನಟರುಗಳಿದ್ದಾರೋ, ಇನ್ಫ್ಲೂಯೆನ್ಸರ್ಸ್ ಇದ್ದಾರೋ ಅವರೆಲ್ಲರನ್ನ ಕೂಡ ವಿಚಾರಣೆ ಮಾಡುವಂತಹ ಕೆಲಸ ಆಗಿತ್ತು. ಇದು ಕೂಡ ಅದೇ ರೀತಿ ಬೆಟ್ಟಿಂಗ್ ಆ್ಯಪ್ಗೆ ಸಂಬಂಧಪಟ್ಟ ಹಾಗೆ ಇವರು ವರ್ಕ್ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ, ಅಕ್ರಮ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಯಾರ್ಯಾರು ಅದರ ಪ್ರಮೋಷನಲ್ ಭಾಗಿಯಾಗಿದ್ರು ಅಂಥವರನ್ನ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಜಾರಿ ನಿರ್ದೇಶನಾಲಯ ಮಾಡ್ತಾ ಇದೆ. ಸುರೇಶ್ ರೈನಾ ಜೊತೆಗೆ ಶಿಖರ್ ಧವನ್ಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ರು. ಈಗ ಮತ್ತಿಬ್ಬರು ಕ್ರಿಕೆಟರ್ಗಳಿಗೆ ನೋಟಿಸ್ನ ಜಾರಿ ಮಾಡಲಾಗಿದೆ. ಯುವರಾಜ್ ಸಿಂಗ್ ಹಾಗೆ ರಾಬಿನ್ ಉತ್ತಪ್ಪಗೆ ನೋಟಿಸ್ ಜಾರಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.